ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾವಿವತ್ತು ಮಾಡ್ತಾಯಿದ್ದೀವಿ ನಾಟಿ ಕೋಳಿ ನಾಟಿ ಸ್ಟೈಲ್ ಚಿಕನ್ ಕರ್ರಿ. ನಾವಿವತ್ತು ಈಗಾಗಲೇ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ನ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ನ. ಮತ್ತು ಆವಾಗಲೇ ನಾವು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಕೊಬ್ಬರಿ ಅದನ್ನು ಕಟ್ ಮಾಡೆಲ್ಲ ಇಟ್ಕೊಂಡಿದ್ವಿ. ಅದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ತಳ ಅಂಟದೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ, ಎಲ್ಲ ಫ್ರೈ ಎಲ್ಲ ರೆಡಿ ಆಗಿದೆ. ಈಗ ಮತ್ತೆ ಇನ್ನು ಕೆಲವೊಂದು ಐಟಮ್ಗಳು ಹಾಕ್ಕೊಳ್ಳೋಣ. ಹುರಿಗಡಲೆ, ಗೋಡಂಬಿ, ಮತ್ತು ಗಸಗಸೆ, ಏಲಕ್ಕಿ ಸ್ವಲ್ಪ, ಚಕ್ಕೆ, ಲವಂಗ, ಕಾಳು ಮೆಣಸು ಇವೆಲ್ಲ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಮತ್ತು ಕಲರ್ಗೋಸ್ಕರ ಬೆಳಗ್ಗೆ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಮತ್ತು ಆವಾಗಲೇ ಫ್ರೈ ಮಾಡ್ಕೊಂಡಿರೋ ಮಸಾಲೆನ ಚೆನ್ನಾಗಿ ರುಬ್ಕೋಬೇಕು. ನೋಡಿ ಯಾವ ಥರ ಇದೆ ಅಂತ ಮಸಾಲ. ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಮಸಾಲೆನ. ಮತ್ತು ಇನ್ನೊಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಆನಿಯನ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾಟಿ ಕೋಳಿ ಚಿಕನ್ನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬೇಯಿಸ್ಕೋಬೇಕು ಫ್ಲೇಟ್ ಮುಚ್ಚಿಬಿಟ್ಟು. ಅವಾಗ ಯಾಕಂದರೆ ಸಾಫ್ಟಾಗಿ ಬರುತ್ತೆ. ನಾಟಿ ಕೋಳಿ ಬೇಗ ಟೈಮ್ ಬೇಕಾಗುತ್ತೆ, ಅದರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಯಾವ ರೀತಿ ಪೀಸ್ ಇದೆ, ಹೆಂಗೆ ಕಾಣಿಸ್ತಾ ಇದೆ ಅಂತ. ನೋಡಿ, ಎಲ್ಲ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಒಂದು ರೌಂಡು ಕಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಲ್ಟ್ ಹಾಕ್ತಾ ಇದ್ದೀನಿ ಈಗ. ಮತ್ತು ಚೆನ್ನಾಗಿ ಬೆಂದಾದಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ,